ಸಂಪೂರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿಯನ್ನ ಮೊನ್ನೆ ದಿನ ನೀಡಿದ್ವಿ. 14 ಮತ್ತು 14ರಿಂದ 16ನೇ ತಾರೀಕಿನ ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅಂತ ನಾವು ಹೇಳಿದ್ವಿ. ನಮ್ಮ ಮಾತು ಇದೀಗ ಸತ್ಯ ಆಗ್ತಾ ಇದೆ. ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿದ್ದರಾಮಯ್ಯ ಸಿಎಂ ಡಿಕೆಶಿಗೆ ಬುಲಾವನ್ನು ನೀಡಿದೆ. ಹೈಕಮಾಂಡ್ ಬುಲಾವನ್ನು ನೀಡಿದೆ. ಇಂದು ಅಥವಾ ನಾಳೆ ಸಿದ್ದು ಮತ್ತು ಡಿಕೆಶಿ ದೆಹಲಿಗೆ ತೆರಳುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿರ್ಣಾಯಕ ಸಭೆಯನ್ನ ಮಾಡಲಾಗುತ್ತೆ. ವಿದೇಶ ಪ್ರವಾಸ ಮುಗಿಸಿ ವಾಪಸ್ ಆಗಿದ್ದಾರೆ ರಾಹುಲ್ ಗಾಂಧಿ. ಈ ಕುರಿತಾಗಿ ರಾಹುಲ್ ಗಾಂಧಿ ಖುದ್ದು ಬುಲಾವನ್ನು ನೀಡಿದ್ದಾರಂತೆ ಇವರಿಬ್ಬರಿಗೂ ಕೂಡ. ರಾಹುಲ್ ಮತ್ತು ಸೋನಿಯಾ ಭೇಟಿಯಾಗಲಿರುವಂತ ಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಮತ್ತು ಸೋನಿಯಾ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಓಕೆ, ಹೈಕಮಾಂಡ್ ನಾಯಕರ ಜೊತೆ ಸಂಪುಟ ವಿಸ್ತರಣೆಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಜಾತಿವಾರು ಸಮುದಾಯವಾರು ಲೆಕ್ಕಾಚಾರದ ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಈಗಾಗಲೇ ದೆಹಲಿಯತ್ತ ದೌಡಾಯಿಸಿದಂತಹ ಸಚಿವಾಕಾಂಕ್ಷಿಗಳು ಅಲ್ಲೇ ಹೋಗಿ ಬಿಡಾರ ಬಿಟ್ಟಿದ್ದಾರಂತೆ. ನಮ್ ಕೊಡಿ ಸೀಟ್ ನಮ್ ಕೊಡಿ ಅಂತ ಹೇಳಿ. ಎರಡನೇ ಪಟ್ಟಿಯಲ್ಲಿ ಬಹುತೇಕ ಯುವಕರಿಗೆ ಮಣೆ ಇದೆಯಂತೆ. ಯಸ್, ಸಂಪೂರ್ಣ ನ್ಯೂಸ್ 2-3 ದಿನಗಳ ಹಿಂದೆ ನಿಮ್ಮೆದುರಿಗೆ ನಾವೇನು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಟ್ಟಿದ್ವಿ ಅದೆಲ್ಲದೂ ಕೂಡ ಈಗ ಸತ್ಯ ಆಗ್ತಾ ಇದೆ. ಹೀಗಾಗಿ ಟೆನ್ಷನ್ಗೆ ಒಳಗಾಗಿದ್ದಾರೆ ಕಾಂಗ್ರೆಸ್ನ ಸೀನಿಯರ್ಸ್. ಯಂಗ್ಸ್ಟರ್ಗಳು ಬಂದುಬಿಟ್ಟಿದ್ದಾರೆ. ನಮಗೂ ಕೂಡ ಅಧಿಕಾರ ಕೊಡಿ, ನಮಗೂ ಕೂಡ ಸಚಿವ ಸ್ಥಾನ ಕೊಡಿ. ಅದೇನದು ಪ್ರತಿ ಬಾರಿ ಹಳೆಯರಿಗೆ ತಲೆ ಕೂದಲು ಬೆಳ್ಳಗಾದವ್ರಿಗೆ ಮಾತ್ರ ನೀವು ಸಚಿವ ಸ್ಥಾನವನ್ನ ಕೊಡ್ತೀರಿ, ನಮ್ಗೆಲ್ಲ ಯಾಕೆ ಕೊಡಲ್ಲ ಅಂತ ಅವರೆಲ್ಲ ಕೇಳ್ತಾ ಇದ್ದಾರಂತೆ. ಹಾಗಾಗಿ ಹೈಕಮಾಂಡ್ಗೂ ಕೂಡ ತಲೆನೋವಾಗ್ಬಿಟ್ಟಿದೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು. ಅದ್ರ ಜೊತೆಯಲ್ಲಿ ಜಾತಿ ಲೆಕ್ಕವಾರವನ್ನು ಕೂಡ ಇಟ್ಕೊಂಡು ಅಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕಾಗುತ್ತೆ. ಸೊ ಎಲ್ಲ ಆಧಾರದಲ್ಲಿ ಅವರು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಸಂಪೂರ್ಣ ವಾಹಿನಿ 3 ದಿನಗಳ ಹಿಂದೆ ನಾವು ಬ್ರೇಕಿಂಗ್ಗಳನ್ನು ಬಿಟ್ಟಿದ್ವಿ. 13ರಿಂದ 16ನೇ ತಾರೀಕಿನ ಒಳಗಡೆ ದೆಹಲಿಗೆ ಖಂಡಿತವಾಗಿಯೂ ಡಿಕೆಶಿ ಮತ್ತು ಸಿಎಂ ಹೋಗ್ತಾರೆ. ಅಲ್ಲಿ ಒಂದಿಷ್ಟು ಚರ್ಚೆಗಳಾಗುತ್ತೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸವನ್ನ ಮುಗಿಸಿ ಮರಳಿ ಬಂದ ಕೂಡಲೇ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯ ಕುರಿತಾಗಿ ಚರ್ಚೆಗಳಾಗುತ್ತೆ. ಏನು 20 ಸ್ಥಾನಗಳನ್ನ ಇನ್ನೂ ಕೂಡ ಸಿಎಂ ತೆಕ್ಕೆಯಲ್ಲೇ ಇದೆ. ಆ 20 ಸ್ಥಾನಗಳಿಗೆ ಬೇರೆ ಬೇರೆ ಅವರನ್ನ ಸೇರಿಸಿಕೊಳ್ಳಲಾಗುತ್ತೆ. ಅದರಲ್ಲಿಯೂ ಕೂಡ ಹೊಸಬರಿಗೆ ಮತ್ತು ಯುವಕರಿಗೆ ಮಣೆ ಹಾಕಲಾಗುತ್ತೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನ ನಾವೇ ನಿಮ್ಮೆದುರಿಗೆ ನೀಡಿದ್ವಿ. ಅದೆಲ್ಲವೂ ಕೂಡ ಇದೀಗ ಸತ್ಯವಾಗ್ತಾ ಇದೆ. ಬುಲಾವನ್ನ ನೀಡಲಾಗಿದೆಯಂತೆ. ಇವತ್ತು ಅಥವಾ ನಾಳೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.